ಆರಾಧನಾ ಸಮಯ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಆರಾಧನೆಯ ಮೂಲಕ ನಮ್ಮ ಬದುಕನ್ನು ರೂಪಿಸಿಕೊಳ್ಳಲು, ವಾಕ್ಯದ ಮೂಲಕ ನಮ್ಮ ಆತ್ಮವನ್ನು ಪುನರುಜ್ಜೀವನ ಮಾಡಲು, ಈ ಆರಾಧನೆಯಲ್ಲಿ ಭಾಗಿಯಾಗಲು ನಮಗೆ ಕೊಟ್ಟಂತಹ ಸಮಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ಪ್ರಸನ್ನತೆ, ನಿನ್ನ ಇರುವಿಕೆಯ ಅನುಭವ, ನಿನ್ನ ಆತ್ಮನಿಂದ ನಮ್ಮನ್ನು ಆವರಿಸಿ, ಈ ಆರಾಧನೆಯುದ್ದಕ್ಕೂ ನಿನ್ನ ಸಾನ್ನಿಧ್ಯದ ಅನುಭವದಿಂದ ನಮ್ಮನ್ನು ತುಂಬಿಸಿ, ನಮಗೆ ಬೇಕಾದಂಥ ಆಶೀರ್ವಾದಗಳನ್ನು ಕೊಟ್ಟು, ನಿನ್ನ ಮಹಿಮೆಗೋಸ್ಕರವಾಗಿ ನಮ್ಮ ಜೀವಿತವನ್ನು ರೂಪಿಸಿ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನ ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೆ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು.
ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೆ, ಪವಿತ್ರಾತ್ಮನೆ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ನಿತ್ಯವೂ ದೇವರು ಕಾಯುವನು. ಕಾವಲದಿಂದಲೇ ಕಿವಿಗಳು ಕದೋ, ಕಾವಲದಿಂದಲೇ ಕಿವಿಗಳು ಕದೋ. ದೇವನು ಬೆಳಕಯೇ ಹೋವನ ಪ್ರೇಮದಿ, ದೇವನು ಬೆಳಕಯೇ ಹೋವನ ಪ್ರೇಮದಿ. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ನಿತ್ಯವೂ ದೇವರು ಕಾಯುವನು. ನಷ್ಟದ ಕಾಲದೊಳು ಬಹುತರ, ನಷ್ಟದ ವೇಳೆಯೊಳು ಬಹುತರ, ನಷ್ಟದ ಕಾಲದೊಳು ಶಿಷ್ಯರ ಕಾತನು ರಾಷ್ಟ್ರರ ಹಾತ್ರಕ್ಕೆ, ಶಿಷ್ಯರ ಕಾತನು ರಾಷ್ಟ್ರರ ಹಾತ್ರಕ್ಕೆ. ಈಶ್ವರಿಂದ ಇರುವ ಕೃಷಿಯ ನೀಡಲು, ಈಶ್ವರಿಂದ ಇರುವ ಕೃಷಿಯ ನೀಡಲು. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ನಿತ್ಯವೂ ದೇವರು ಕಾಯುವನು. ಶೋಧನೆಗಳು ನಮಗೆ ಲೋಕದ ಬಾಧೆ ಹಲವು ಮಸಗೆ, ಲೋಕದ ಶೋಧನೆಗಳು ನಮಗೆ ಶೋಧನೆ ಹರಿಸುವ ಮೋದದ ಕಾತನ, ಶೋಧನೆ ಹರಿಸುವ ಮೋದದ ಕಾತನ. ಪಾದವ ಪಿಡಿದರೆ ಬೇಗನೆ ನೀಗಿಪ, ಪಾದವ ಪಿಡಿದರೆ ಬೇಗನೆ ನೀಗಿಪ. ದೇವರು ಕಾಯುವನು, ನಿತ್ಯವೂ ಪಾವನ ಮಾಡುವನು. ನಿತ್ಯವೂ ದೇವರು ಕಾಯುವನು. ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರಿಗೆ ಯೇಸುಕ್ರಿಸ್ತನ ಭವ್ಯನಾಮದಲ್ಲಿ ಪ್ರೀತಿಯ ನಮಸ್ಕಾರಗಳು. ದೇವರ ವಾಕ್ಯ ಸಂದೇಶಕ್ಕೆ ಕೊಡಲ್ಪಟ್ಟಂಥ ಶೀರ್ಷಿಕೆ ಪೀಪಲ್ ಆಫ್ ಗಾಡ್, ಫ್ಲಾಕ್ ಆಫ್ ಕ್ರೈಸ್ಟ್. ದೇವರ ಜನಾಂಗ, ಕ್ರಿಸ್ತನ ಮಂದೆ ಎಂಬುದಾಗಿ ನಮಗೆ ಕೊಡಲ್ಪಟ್ಟಂಥ ಶೀರ್ಷಿಕೆ. ಕ್ರಿಸ್ತನ ಮಂದೆ, ನಾವು ಆತನ ಮಕ್ಕಳಾಗಿ, ದೇವರ ಪ್ರಜೆಗಳಾಗಿ, ಕ್ರಿಸ್ತನ ಶಿಷ್ಯರುಗಳಾಗಿ, ಅನುಯಾಯಿಗಳಾಗಿ ಆತನ ಮಂದಿಯಲ್ಲಿ ನಾವು ಕುರಿಗಳಾಗಿ ಜೀವಿಸುತ್ತಿದ್ದೇವೆ. ವಿಶ್ವಾಸಿಗಳು ಕುರಿಗಳಂತೆಯೂ, ದೇವರ ಮಕ್ಕಳು ಕ್ರಿಸ್ತನ ಶಿಷ್ಯರು ಕುರಿಗಳಂತೆಯೂ, ಕ್ರಿಸ್ತನೇ ನಮ್ಮ ಕುರುಬನಾಗಿದ್ದು ನಮ್ಮನ್ನು ಮುನ್ನಡೆಸುವಾತನು ಎಂಬುದಾಗಿ ನಾವು ನಂಬಿದ್ದೇವೆ. ಆ ಹಾದಿಯಲ್ಲಿ ಜೀವಿಸುತ್ತಲಿದ್ದೇವೆ. ಈ ನಿಟ್ಟಿನಲ್ಲಿ ಕುರುಬ ಮತ್ತು ಕುರಿಗಳ ಚಿತ್ರಣವನ್ನು, ಅದರ ಜೀವಿತವನ್ನು ನಾವು ಅರ್ಥ ಮಾಡಿಕೊಳ್ಳುವುದಾದರೆ, ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಸಾಯುವುದಕ್ಕೂ ಸಿದ್ಧನಾಗಿರುತ್ತಾನೆ.
ತನ್ನ ಜೀವವನ್ನೇ ಕುರಿಗಳಿಗೋಸ್ಕರವಾಗಿ ಸಮರ್ಪಿಸ್ತಾನೆ. ಕುರಿಗಳನ್ನು ಸಂರಕ್ಷಿಸುವಂಥ ಮನಸ್ಸು ಇದೆ. ಎಲ್ಲ ಕೆಡುಕಿನಿಂದ, ತೊಂದರೆ ತಾಪತ್ರೆಗಳಿಂದ ತನ್ನ ಕುರಿಗಳನ್ನು ಭದ್ರ ಮಾಡಿ ಸುಭದ್ರವಾಗಿರಿಸಿ ಕುರಿಗಳನ್ನು ಹಾದಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥವನು ನಿಜವಾದಂತಹ ಕುರುಬನಾಗಿದ್ದಾನೆ. ಎಷ್ಟು ಮಾತ್ರವಲ್ಲದೆ ಆ ಕುರುಬನಿಗೋಸ್ಕರವಾಗಿ ಆ ಕುರುಬನ ಸ್ವರವನ್ನು ಕೇಳಿ ವಿಧೇಯತೆಯಿಂದ ಆ ಕುರುಬನನ್ನು ಹಿಂಬಾಲಿಸಿ ತಮ್ಮ ಬದುಕನ್ನು ಮುನ್ನಡೆಸಿಕೊಂಡು ಹೋಗುವಂಥದ್ದು ಕುರಿಗಳ ಜೀವನವಾಗಿದೆ. ಹಾಗಾಗಿ ಈ ರೂಪಕದ ಮೂಲಕವಾಗಿ ಇಂದು ನಮಗೆ ಕೊಡಲ್ಪಟ್ಟಂತಹ ಪರಿಚ್ಛೇದಗಳು ಯಾವುವೆಂದರೆ, ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯ ಪ್ರಾರಂಭದ 15ನೇ ವಚನದವರೆಗೆ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15ನೇ ವಚನದವರೆಗೆ, ಹಾಗೂ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ ಪ್ರಾರಂಭದ 6 ವಚನಗಳು. ಈ 3 ಪರಿಚ್ಛೇದಗಳಲ್ಲಿ ನಾವು ಗಮನಿಸತಕ್ಕಂತಹ ಸಾಮಾನ್ಯವಾದಂಥ ವಿಷಯವೇನೆಂದರೆ ದೇವರ ಸ್ವರ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಯಾಕೋಬನ ಸಂಗಡ ಮಾತನಾಡ್ತಾನೆ. ಮಾತ್ರವಲ್ಲದೆ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಗಮನಿಸುವಾಗ ದೇವರ ಸ್ವರವನ್ನು ಆಲಿಸಲು ಅಲ್ಲಿ ಒಬ್ಬ ಸ್ತ್ರೀಯಾದಂಥ ತುವತೈರ ಎಂಬ ಊರಿನವಳು, ದೇವಭಕ್ತಳು ಆಗಿರುವಂತಹ ಲುದ್ಯಳ ಹೃದಯವನ್ನು ತೆರೆದು ಪೌಲನು ಹೇಳುವಂತಹ ದೇವರ ಮಾತುಗಳನ್ನು ಆಲಿಸುವಂತಹ ಹೃದಯವನ್ನು ಅಲ್ಲಿ ದೇವರು ಕೊಡುವಾತನಾಗಿದ್ದಾನೆ. ಇನ್ನೊಂದೆಡೆ ನೇರವಾಗಿ ಕುರುಬನ ಚಿತ್ರಣವನ್ನು, ಕುರುಬನ ಮತ್ತು ಕುರಿಗಳ ಬಾಂಧವ್ಯದ ಜೀವಿತವನ್ನು ತಿಳಿಸಲ್ಪಡುವಂತಹ ಯೋಹಾನನ ಸುವಾರ್ತೆಯಲ್ಲಿ ಯೇಸುವಿನ ಸ್ವರ ಎನ್ನುವಂಥದ್ದು. ಈ 3 ಪರಿಚ್ಛೇದಗಳಲ್ಲಿ ದೇವರ ಸ್ವರ, ದೇವರ ಮಾತನಾಡುವಿಕೆ, ದೇವರ ಬಾಂಧವ್ಯ ತನ್ನ ಪ್ರಜೆಗಳೊಂದಿಗೆ, ತನ್ನ ಭಕ್ತರೊಂದಿಗೆ, ತನ್ನ ಪ್ರಿಯ ಮಕ್ಕಳೊಂದಿಗೆ ಇರುವಂತಹ ವಿಷಯಗಳನ್ನು ತಿಳಿಸ್ತದೆ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಯಾಕೋಬನ ಸಂಗಡ ಮಾತನಾಡುವಾಗ ಯಾಕೋಬನು ದೇವರ ಪ್ರತ್ಯಕ್ಷತೆಯನ್ನು ಅನುಭವ ಮಾಡಿ ದೇವರ ದರ್ಶನವನ್ನು ಹೊಂದಿ ದೇವರೊಂದಿಗೆ ಮಾತನಾಡಿದ ಮೇಲೆ ವಿಧೇಯತೆಯಿಂದ ದೇವರ ಮಾತನ್ನು ಕೇಳ್ತಾನೆ. ದೇವರು ಆತನಿಗೆ ಪ್ರತ್ಯಕ್ಷನಾದುದರಿಂದ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಆರಾಧನೆ ಮಾಡ್ತಾನೆ. ಹಾಗಾದರೆ ದೇವರ ಸ್ವರವನ್ನು ಕೇಳಿದಂತಹ ಪ್ರತಿಯೊಬ್ಬ ದೇವ ಜನಾಂಗದವರು, ದೇವರ ಪ್ರಜೆಗಳು, ದೇವರ ಮಕ್ಕಳು, ಕ್ರಿಸ್ತನ ಅನುಯಾಯಿಗಳು ನಮ್ಮ ಜೀವನದಲ್ಲಿ ದೇವರ ಸ್ವರಕ್ಕೆ, ಅದು ದೇವರ ವಾಕ್ಯದ ಮೂಲಕವಾಗಿ ಸಿಕ್ಕುವಂತಹ ಮಾತನಾಡುವಿಕೆ ಇರಬಹುದು, ಪ್ರಸಂಗಗಳ ಮೂಲಕವಾಗಿರುವಂಥ ಮಾತನಾಡುವಿಕೆ ಇರಬಹುದು, ನಮ್ಮ ಹಿರಿಯರ ಮೂಲಕವಾಗಿ ಮಾತನಾಡುವಂಥ ದೇವರ ಮಾತುಗಳಿರಬಹುದು. ಕೇಳಿ ಅದನ್ನು ವಿಧೇಯತೆಯಿಂದ ಪರಿಪಾಲಿಸಬೇಕು. ಆ ವಿಧೇಯತ್ವದಿಂದ ನಾವು ದೇವರ ಮಾತಿಗೆ ತಕ್ಕ ಹಾಗೆ ಆತನನ್ನು ಕೊಂಡಾಡಬೇಕು, ಮಹಿಮೆ ಪಡಿಸಬೇಕು. ಇದನ್ನು ನಾವು ನಮ್ಮ ಬದುಕಿನಲ್ಲಿ ತೋರ್ಪಡಿಸುವಂಥವರಾಗಿರಬೇಕು. ಇನ್ನು ಎರಡನೇದಾಗಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಲುದ್ಯಳೆಂಬ ಸ್ತ್ರೀಯು, ಆಕೆ ಇಲ್ಲಿ ಬರೆಯಲ್ಪಟ್ಟಂತಹ ದೇವಭಕ್ತೆ ಮತ್ತು ಆಕೆ ದೇವರಲ್ಲಿ ಭಯವನ್ನು, ಭಕ್ತಿಯನ್ನು ಹೊಂದಿದವಳು ಎಂಬುದಾಗಿ ಆಕೆಯ ಹೃದಯವನ್ನು ತೆರೆದಂಥ ದೇವರು ಪೌಲನು ಹೇಳಿದಂತಹ ಮಾತುಗಳಿಗೆ, ಅಂದರೆ ಪೌಲನು ಹೇಳುವಂಥದ್ದು ಯಾವ ಬೇರೆ ಬೇರೆ ವಿಚಾರಗಳಲ್ಲ, ಕ್ರಿಸ್ತನ ಸುವಾರ್ತೆಯ ವಿಚಾರ, ಲೌಕಿಕವಾದಂಥ ಪ್ರಾಪಂಚಿಕವಾದಂಥದ್ದಲ್ಲ. ಕ್ರಿಸ್ತನ ಸುವಾರ್ತೆಯ ನಿಮಿತ್ತವಾಗಿ ಆತನು ಹೇಳುತ್ತಿದ್ದಂಥ ಪ್ರತಿಯೊಂದು ವಿಷಯಗಳನ್ನು ಆಸಕ್ತಿಯಿಂದ, ಶ್ರದ್ಧೆಯಿಂದ, ಭಯಭಕ್ತಿಯಿಂದ ಕೇಳಿದಂಥ ಹೃದಯವನ್ನು ದೇವರು ಕೊಟ್ಟಾಗ ಆ ಹೃದಯವನ್ನು ಸ್ವೀಕರಿಸಿ ಆಕೆಯ ಹೃದಯವನ್ನು ತೆರೆದು ದೇವರ ಮಾತುಗಳನ್ನು ಪೌಲನ ಮೂಲಕವಾಗಿ ಆಲಿಸುತ್ತಿದ್ದಳು. ಇಲ್ಲಿ ಕೇಳುವಂಥ ಹೃದಯ ಬೇಕು, ಅಳವಡಿಸಿಕೊಳ್ಳುವಂಥ ಹೃದಯ ಬೇಕು, ಮತ್ತು ಅದಕ್ಕೆ ತಕ್ಕ ಹಾಗೆ ಜೀವಿಸುವಂತಹ ಹೃದಯ, ಮನಸ್ಸು ಪ್ರತಿಯೊಬ್ಬ ದೇವ ಜನಾಂಗದ ಕ್ರಿಸ್ತನ ಮಂದಿಯಲ್ಲಿರುವಂಥ ವಿಶ್ವಾಸಿಗೆ, ಪ್ರಜೆಗಳಿಗೆ, ಮಕ್ಕಳಿಗೆ ಅವಶ್ಯಕವಾಗಿದೆ ಎಂಬುದಾಗಿ ಈ ಪರಿಚಯವು ತಿಳಿಸಲ್ಪಡುತ್ತದೆ. ಈ ನಿಟ್ಟಿನಲ್ಲಿ ಪ್ರಿಯರೇ, ಲುದ್ಯಳೆಂಬ ಈ ಸ್ತ್ರೀಯು ಆಕೆ ಹೊಂದಿದಂಥ ಪ್ರತಿಯೊಂದು ಮಾತನ್ನು ಹೃದಯದಲ್ಲಿ ಇಟ್ಟುಕೊಂಡು, ಆ ಹೃದಯದಲ್ಲಿ ಇಟ್ಟುಕೊಳ್ಳುವಂಥದ್ದು ಮಾತ್ರವಲ್ಲದೆ ತನ್ನ ಭಯಭಕ್ತಿಯ ಜೀವಿತದಿಂದ ಜೀವಿಸ್ತಿದ್ದಳು ಎಂಬುದಾಗಿ, ಈಗಾಗಲೇ ಆಕೆ ದೇವಭಕ್ತಳು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಬಹುಶಃ ಆಕೆ ದೇವರ ಸ್ವರವನ್ನು, ಕ್ರಿಸ್ತನ ಸುವಾರ್ತೆಯನ್ನು ನಂಬಿದವಳಾಗಿ, ಹೊಂದಿದವಳಾಗಿ, ಹೃದಯದಲ್ಲಿ ಕ್ರಿಸ್ತನ ಮಾತುಗಳನ್ನು, ಬೋಧನೆಗಳನ್ನು ಇಟ್ಟುಕೊಂಡು ಆಕೆಯ ದೇವಭಕ್ತಿಯು, ಆಕೆಯ ಸೇವನೆಯು ದೇವರ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ ಬಹಳಷ್ಟು ಹೆಚ್ಚಾಗಿ ಆ ಸ್ಥಳದಲ್ಲಿ ಸಾಕ್ಷಿಯಾಗಿದ್ದಳು, ಸಾಕ್ಷಿಯುತ ಜೀವಿತವನ್ನು ಮಾಡುತ್ತಿದ್ದಳು ಎಂಬುದಾಗಿ
ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಇನ್ನು ಮೂರನೇದಾಗಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನವನ್ನು ಗಮನಿಸುವಾಗ, ಯೇಸು ಕ್ರಿಸ್ತನೇ ಇಲ್ಲಿ ನಮಗೆ ಕುರುಬನಾಗಿ ನಮ್ಮ ಕ್ರೈಸ್ತ ವಿಶ್ವಾಸದ ಜನರನ್ನು, ಕ್ರಿಸ್ತನ ಅನುಯಾಯಿಗಳಾದಂಥ ನಮ್ಮನ್ನು ಕುರುಬನಾಗಿ ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಕುರಿಗಳು ಯಾವಾಗಲೂ ಸಹ ಕುರುಬನ ಸ್ವರವನ್ನು ಹೊಂದಿರುವಂತಹ ಆ ಶಕ್ತಿ ಎಷ್ಟಿತ್ತೆಂದರೆ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಕುರುಬನ ಸ್ವರವನ್ನಲ್ಲದೆ ಇನ್ಯಾರ ಸ್ವರವನ್ನು ಆಲಿಸುವುದೂ ಇಲ್ಲ, ಅದರ ಕಡೆಗೆ ಗಮನ ಹರಿಸುವುದೂ ಇಲ್ಲ. ಕುರುಬನು ಹೇಗೆ ಮುಂದೋಗುತ್ತಾನೋ ಆ ಹಾದಿಯನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗುವುದಿಲ್ಲ. ಕುರುಬನನ್ನೇ ಹೊರತು, ಕುರುಬನ ಸ್ವರವನ್ನೇ ಹೊರತು ಮತ್ಯಾರ ವಿಷಯದಲ್ಲೂ ಆಸಕ್ತಿ ತೋರುವುದಿಲ್ಲ ಎಂಬುದಾಗಿ ವಾಕ್ಯಭಾಗ ಇಲ್ಲಿ ನಮಗೆ ತಿಳಿಸ್ತದೆ. ಅನ್ಯನ ಹಿಂದೆ ಹೋಗದೆಯೂ ಅನ್ಯನ ಸ್ವರಕ್ಕೆ ಕಿವಿಗೊಡದೆಯೂ ಇರುವಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಇಲ್ಲಿ. ಹಾಗಾದರೆ ಕ್ರಿಸ್ತನ ವಿಶ್ವಾಸಿಗಳಾದ ನಾವು, ಕ್ರಿಸ್ತನ ಮಕ್ಕಳಾದ ನಾವು, ಕ್ರಿಸ್ತನ ಮಂದೆಯಲ್ಲಿ ಕುರುಬನಾಗಿರುವಂಥ ಆತನ ಬೋಧನೆಗಳನ್ನು, ಮಾತುಗಳನ್ನು, ಜೀವಿತವನ್ನು ಕುರಿಗಳಾದಂಥ ನಾವೆಲ್ಲರೂ ಸಹ ಶ್ರದ್ಧೆ ಭಯಭಕ್ತಿಯಿಂದ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ವಿಧೇಯತ್ವದ ಜೀವಿತವನ್ನು ನಾವು ಮಾಡುವಂಥದ್ದು ನಮಗೆ ಇಲ್ಲಿ ಅವಶ್ಯಕವಾಗಿದೆ. ಕ್ರಿಸ್ತನ ಬೋಧನೆಗಳು, ಕ್ರಿಸ್ತನ ಮಾತುಗಳು, ದೇವರಾಜ್ಞೆ, ದೇವರ ವಾಕ್ಯ ಇವುಗಳು ನಮಗೆ ಆಶ್ರಯ, ಆಧಾರ. ಕುರಿಗಳಿಗೆ ಕುರುಬನೇ ಹೇಗೆ ಆಶ್ರಯವೋ ಆಧಾರವೋ, ನಮ್ಮ ಜೀವಿತಕ್ಕೂ ದೇವರ ಮಾತುಗಳು, ದೇವರ ವಾಕ್ಯ, ಯೇಸು ಕ್ರಿಸ್ತನ ಬೋಧನೆಗಳು, ಜೀವಿತವೇ ನಮಗೆ ಆಧಾರ, ಆಶ್ರಯವಾಗಿದೆ ಪ್ರೇರೆ. ಹಾಗಾಗಿ ಕ್ರಿಸ್ತನ ವಿಶ್ವಾಸಿಗಳಾದ ನಾವು, ಕ್ರಿಸ್ತನ ಶಿಷ್ಯರುಗಳಾದ ನಾವು, ದೇವರ ಜನಾಂಗವಾಗಿರುವಂಥ ನಮಗೆ ಒಂದು ದೊಡ್ಡ ಸವಾಲೇನೆಂದರೆ, ಇಂದಿನ ಪ್ರಪಂಚದಲ್ಲಿ ಲೌಕಿಕವಾಗಿ, ಪ್ರಾಪಂಚಿಕವಾಗಿ ಅನೇಕ ಸ್ವರಗಳು ನಮಗೆ ಕೇಳುತ್ತಲೇ ಇರುತ್ತವೆ. ಆದರೆ ಯಾವ ಸ್ವರವನ್ನು ನಾವು ಇಟ್ಟುಕೊಳ್ಳಬೇಕು, ಯಾವ ಸ್ವರವನ್ನು ನಮ್ಮ ಕಿವಿಯೊಳಗೆ ಸೇರಿಸಿಕೊಳ್ಳಬೇಕು, ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನು ಭದ್ರವಾಗಿ ಇರಿಸಿಕೊಂಡು ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವಿಸಬೇಕೆನ್ನುವಂಥದ್ದನ್ನು ನಾವು ಕಲಿಬೇಕು. ಯಾಕಂದರೆ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ನಮ್ಮ ಮನುಷ್ಯರು, ನಮ್ಮ ಜೊತೆ ಸಂಗಡ ಇರುವಂತಹ ಪ್ರತಿಯೊಬ್ಬ ಮನುಷ್ಯರು ಅನೇಕ ವಿಚಾರಗಳನ್ನು ನಾವು ಕೇಳುವಂತಹ ಪರಿಸ್ಥಿತಿಗೆ ನಮ್ಮನ್ನು ಒಳಪಡಿಸುವಾಗ ಯಾವುದನ್ನು ಲಕ್ಷ್ಯವಿಟ್ಟು ಕೇಳಬೇಕು, ಯಾವುದನ್ನು ವಿಧೇಯತ್ವದಿಂದ ಪಾಲಿಸಬೇಕು, ಯಾವುದನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬೇಕು, ಯಾವುದನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬಾರದು, ಯಾವುದು ನಮ್ಮ ಮನಸ್ಸಿಗೆ ಬರಬೇಕು, ಯಾವುದು ನಮ್ಮ ಮನಸ್ಸಿಗೆ ಬರಬಾರದು, ಇವುಗಳನ್ನು ನಾವು ವಿವೇಚಿಸಿ ತಿಳ್ಕೊಂಡು ಸರಿಯಾದ ಮಾಹಿತಿಗಳನ್ನು ಮಾತ್ರವೇ ನಾವು ಅನುಸರಿಸಿ ಮುನ್ನಡೆಯುವಂಥವರಾಗಿರಬೇಕು. ಅದರಲ್ಲಿಯೂ ಬಹಳ ಪ್ರಮುಖವಾಗಿ ದೇವರ ವಾಕ್ಯವನ್ನು ಕೇಳುವಂಥ ಆಸಕ್ತಿ ಹೆಚ್ಚಾಗಬೇಕು. ದೇವರ ವಾಕ್ಯಕ್ಕೆ ವಿಧೇಯತೆಯಿಂದ ನಡೆಯುವಂತಹ ಆ ಜೀವಿತವನ್ನು ನಾವು ರೂಢಿಸಿಕೊಂಡು ಅದನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಮುಂದೆ ಸಾಗುವಂಥವರಾಗಬೇಕು. ಕ್ರಿಸ್ತನ ಬೋಧನೆಗಳನ್ನು ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ, ವಿಧೇಯತ್ವದಿಂದ ಹೃದಯದಲ್ಲಿಟ್ಟುಕೊಂಡು ಅದನ್ನು ಸೇವಿಸಿ, ದೇವರನ್ನು ಪೂಜಿಸಿ, ದೇವರ ಮಹಿಮೆಗೋಸ್ಕರವಾಗಿ ನಮ್ಮ ಜೀವಿತವೇ ಆರಾಧನೆಯಾಗಿ ದೇವರನ್ನು ಮಹಿಮೆಪಡಿಸಲು, ದೇವರಿಗೆ ಕೊಂಡಾಟವನ್ನು ತರಲು ದೇವರ ಸ್ವರವನ್ನು, ದೇವರ ವಾಕ್ಯವನ್ನು, ಕ್ರಿಸ್ತನ ಬೋಧನೆಗಳನ್ನು ಮಾತ್ರವೇ ನಾವು ಕೇಳುತ್ತಾ ಅದನ್ನೇ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುವಂತಹ ವಿಶ್ವಾಸಿಗಳು ನಾವಾಗಿರುವಂತೆ ಕ್ರಿಸ್ತನು ನಮಗೆ ಕುರುಬನಾಗಿ ನಮ್ಮನ್ನು ಕಾಯುವಾತನು, ರಕ್ಷಿಸುವಾತನು, ಮುನ್ನಡೆಸುವಾತನಾಗಿದ್ದಾನೆ. ಆ ಕ್ರಿಸ್ತನ ಹಾದಿಯಲ್ಲಿ ಆತನು ತೋರಿಸುವಂಥ ಸನ್ಮಾರ್ಗದಲ್ಲಿ ಜೀವಿಸಿ ನಾವು ನಿತ್ಯ ಜೀವದ ಬಾಧ್ಯಸ್ಥಿಕೆಯನ್ನು ಹೊಂದು ದೇವರ ಮಹಿಮೆಗೋಸ್ಕರವಾಗಿ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಲು ದೇವರಾತ್ಮನು ನಮಗೆ ನಿತ್ಯವೂ ಸಹಾಯವನ್ನು, ಪ್ರೇರೇಪಣೆಯನ್ನು ಅನುಗ್ರಹಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ.
ಭೂಲೋಕವೆಲ್ಲ ಕತ್ತಾಗಿ ಉತ್ಸಾಹ ಧ್ವನಿ ಎತ್ತಲಿ, ಸಂಭ್ರಮ ಹರ್ಷದೊಡನೆ ಸ್ತೋತ್ರಾಡಿ ಸೇವೆ ಮಾಡಲಿ. ಯೆಹೋವನ ನಮ್ಮ ದೇವರು, ನವತನ ಕೃತ್ಯವು ಮಂದೆಯ ಪದ ನಮ್ಮನು ಕಾಪಾಡಿ ಮೇಯಿಸುವನು. ದೇವಾಲಯ ಪ್ರವೇಶಿಸಿ ವಿನಯ ಜಪ ಮಾಡಿರಿ, ಸನ್ಮಾನವನ್ನು ತೋರಿಸಿ ಆನಂದವಾಗಿ ಹಾಡಿರಿ. ಸರ್ವೋಪಕಾರಿ ಆತನೇ, ಯಾವಾಗ್ಯೂ ಕೃಪಾಪೂರ್ಣನು, ನಿರಂತರವಾಗಿ ನಿಲ್ಲುತ್ತೆ. ಯೆಹೋವ ಕೊಟ್ಟ ವಾಕ್ಯವು. ಕುರುಬನಾಗಿರುವ ನಮ್ಮ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನ ಸ್ವರವನ್ನು, ವಾಕ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ. ನಿನ್ನ ಜನಾಂಗದವರು, ಕ್ರಿಸ್ತನ ಮಂದೆಯಲ್ಲಿ ನಾವು ವಿಶ್ವಾಸಿಗಳು, ನಿನ್ನ ಮಕ್ಕಳು, ನಿನ್ನ ಪ್ರಜೆಗಳು ಆಗಿರುವುದಕ್ಕೆ ನಮಗೆ ಕೊಡಲ್ಪಟ್ಟಂಥ ಈ ಭಾಗ್ಯಕರವಾದಂಥ ಆಶೀರ್ವಾದಕ್ಕಾಗಿ ಮನದಾಳದ ವಂದನೆಗಳನ್ನು ಸಲ್ಲಿಸ್ತೇವೆ. ಕ್ರಿಸ್ತನ ಸ್ವರ, ಕ್ರಿಸ್ತನ ಬೋಧನೆಗಳು, ನಿನ್ನ ವಾಕ್ಯ ಆಜ್ಞೆಗಳನ್ನು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದನ್ನೇ ಅನುಸರಿಸುತ್ತಾ ಜೀವಿಸಲು ನಮಗೆ ಬೇಕಾದಂಥ ಎಲ್ಲ ಸಹಾಯವನ್ನು ನಿನ್ನ ಆತ್ಮನ ಮೂಲಕವಾಗಿ ದಯಪಾಲಿಸು. ನಮ್ಮ ದೈನಂದಿನ ಬಾಳ್ವೆಯಲ್ಲಿ ಪ್ರತಿನಿತ್ಯವೂ ಪ್ರತಿಕ್ಷಣವೂ ಎಲ್ಲ ಸಂದರ್ಭದಲ್ಲಿ ನಿನ್ನ ಸ್ವರವನ್ನಲ್ಲದೆ ಇನ್ಯಾರ ಸ್ವರವನ್ನೂ ಸಹ ನಾವು ಆಲಿಸದೆ ಲೌಕಿಕವಾದಂಥ ಪ್ರಾಪಂಚಿಕವಾದಂಥ ಸೈತಾನನ ಸ್ವರವನ್ನಾಗಲಿ ಸೈತಾನನ ಕುಯುಕ್ತಿ ಕುತಂತ್ರಗಳಿಗೆ ನಮ್ಮ ಹೃದಯವನ್ನು ಸಮರ್ಪಿಸದೆ ನಿನಗಾಗಿ ನಮ್ಮ ಹೃದಯಾತ್ಮ ಪ್ರಾಣ ಶರೀರವೆಲ್ಲವನ್ನು ಸಮರ್ಪಿಸಿದವರಾಗಿ ನಿನಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಿ ಇತರರಿಗೆ ಮಾದರಿಯಾಗಿ ಸ್ಫೂರ್ತಿಯಾಗಿರಲು ಸಹಾಯ ಮಾಡು. ಪ್ರಾಪಂಚಿಕವಾಗಿರುವಂಥ ಎಲ್ಲ ವಿಷಯಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು, ಸ್ವರಗಳನ್ನು ನಾವು ಬದಿಗೊತ್ತಿ ನಿನ್ನನ್ನು ಮಾತ್ರವೇ ಆತುಕೊಂಡು ಅವಲಂಬಿಸಿ ಆಶ್ರಯವನ್ನು ಪಡೆದು ಈ ಲೋಕದಲ್ಲಿ ನಿನ್ನವರಾಗಿ ನಿನ್ನ ಮಂದೆಯಲ್ಲಿ ಸೇರಲ್ಪಟ್ಟಂಥ ನಾವೆಲ್ಲರನ್ನೂ ಮತ್ತು ಇನ್ನೂ ಇತರರನ್ನು ಸೇರಿಸಲ್ಪಡುವಂತಹ ನಮ್ಮ ಜೀವಿತವಾಗಿರುವಲು ನಮಗೆ ಸಹಾಯವೂ ಆದರಣೆಯನ್ನು ನಿತ್ಯವೂ ಕೊಡಬೇಕೆಂಬುದಾಗಿ ಯೇಸುವಿನ ಮೂಲಕ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿರಿ. ಸದಾಕಾಲವು ನಮಗೆ ಕುರುಬನಾಗಿ ಸನ್ಮಾರ್ಗವನ್ನು ತೋರಿಸುವಂಥ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ನಿತ್ಯವು ನಮ್ಮನ್ನು ಪ್ರೀತಿಸಿ ಕಾಪಾಡಿ ಸಂರಕ್ಷಿಸುವಂಥ ತಂದೆಯಾದ ದೇವರ ಪ್ರೀತಿ ನಮ್ಮನ್ನು ಸದಾಕಾಲವು ಕ್ರಿಸ್ತನ ಸ್ವರವನ್ನು ಕೇಳುತ್ತಲೇ ಕ್ರಿಸ್ತನಿಗಾಗಿ ಜೀವಿಸಿ ನಾವು ಸನ್ಮಾರ್ಗದಲ್ಲಿ ಸದ್ಯೋಚನೆ ಸದಾಚಾರದಲ್ಲಿ ನೆಲೆಗೊಳ್ಳಲು ಪವಿತ್ರಾತ್ಮನ ಪ್ರೇರೇಪಣೆ ಅನುನ್ನತಿ ನಡೆಸುವಿಕೆ ನಿತ್ಯವೂ ನಿಮ್ಮೊಂದಿಗಿರಲಿ. ಆಮೇನ್.